ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನೇಹಾ ಹಿರೇಮಠ್ ಭೀಕರ ಕೊಲೆ ಪ್ರಕರಣ ಆರೋಪಿ ಫಯಾಜ್ನನ್ನ 6 ದಿನ ಕಸ್ಟಡಿಗೆ ಪಡೆದ ಸಿಐಡಿ. ಜೆಎಂಎಫ್ಸಿ ಕೋರ್ಟ್ ಆದೇಶ. ಹುಬ್ಬಳ್ಳಿಯಲ್ಲಿ ನೇಹಾಗೆ ನ್ಯಾಯಕ್ಕಾಗಿ ಮುಂದುವರಿದ ಆಗ್ರಹ. ವಿದ್ಯಾರ್ಥಿಗಳಿಂದ ಇವತ್ತು ಪ್ರತಿಭಟನಾ ಮೆರವಣಿಗೆ. ನಗರದಲ್ಲಿ ಧ್ವಜ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಹೊರಟ ವಿದ್ಯಾರ್ಥಿಗಳು. ನೇಹಾ ಕೊಲೆ ಪ್ರಕರಣದ ವಿಚಾರಣೆಗೆ ವಿಶೇಷ ಕೋರ್ಟ್. 90 ರಿಂದ 120 ದಿನದೊಳಗೆ ಪ್ರಕರಣದ ವಿಚಾರಣೆ ಮುಗಿಸಲು ಮನವಿ. ಗಲ್ಲು ಶಿಕ್ಷೆ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಕ್ಸ್ಕ್ಲೂಸಿವ್ ಮಾಹಿತಿ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ 2 ದಿನ ಬಾಕಿ. 14 ಕ್ಷೇತ್ರಗಳಲ್ಲಿ ಇವತ್ತು ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ. ಸಂಜೆ 6 ಗಂಟೆ ಬಳಿಕ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ. ರಾಜ್ಯದಲ್ಲಿ ಮುಂದುವರಿದ ಜಾಹೀರಾತು ಫೈಟ್. ಕಾಂಗ್ರೆಸ್ ವಿರುದ್ಧ ಇವತ್ತು ಬಿಜೆಪಿಯಿಂದ ಮತ್ತೊಂದು ಆಡ್. ಅಕ್ಷಯ ಪಾತ್ರೆಯ ಮೂಲಕ ಚೊಂಬಿಗೆ ಟಾಂಗ್ ಕೊಡೋದಕ್ಕೆ ಕೇಸರಿ ಪಡೆ ಯತ್ನ. ಕಾಂಗ್ರೆಸ್ನಿಂದಲೂ ಕೌಂಟರ್ ಜಾಹೀರಾತು. ತಮ್ಮ 3 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಪಡ. ದಿನವೂ ಸರ್ವೆ ಮಾಡಿಸಿ ಮತದಾರರ ನಾಡಿ ಮಿಡಿತ ಅರಿತಾ ಇರೋ ದಳಪತಿಗಳು. ಇನ್ನೆರಡು ದಿನಗಳಲ್ಲಿ ಭದ್ರವಾಗಲಿದೆ ಅಭ್ಯರ್ಥಿಗಳ ಭವಿಷ್ಯ. ಬೆಂಗಳೂರು ಗ್ರಾಮಾಂತರದಲ್ಲಿ ಜಿದ್ದಾಜಿದ್ದಿ. ಎಚ್ಡಿಕೆ ಪ್ರತಿನಿಧಿಸೋ ಚನ್ನಪಟ್ಟಣದಲ್ಲೇ ಲೀಡ್ ಪಡೆಯೋದಕ್ಕೆ ಡಿಕೆಶಿ ಟಾರ್ಗೆಟ್. ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ ಗೆಲ್ಲಿಸೋಕೆ ಡಿಸಿಎಂ ಮಾಸ್ಟರ್ ಪ್ಲಾನ್. ಸಹೋದರನನ್ನ ಗೆಲ್ಲಿಸಲು ಪಣ ತೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ. ಇವತ್ತು ನಾಳೆ 2 ದಿನ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟು ಚುನಾವಣಾ ತಂತ್ರ. ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದು ರಾಘವೇಂದ್ರ ಪ್ರಚಾರ. ಬರ ಪರಿಹಾರ ಹಣ ಬಿಡುಗಡೆಯಾಗಿದೆ. ಅದೇ ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇವರು ಕೊಟ್ಟ ಚೊಂಬನ್ನೇ ಮೋದಿ ಅಕ್ಷಯ ಪಾತ್ರೆ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ಬಿವೈ ರಾಘವೇಂದ್ರ ಆಕ್ರೋಶ. ಬೇರೆ ರಾಜ್ಯಗಳಿಗೆ ಹೋಗಿ ಮೋದಿ ಕರ್ನಾಟಕದ ಮರ್ಯಾದೆ ತೆಗೆದಿದ್ದಾರೆ. ಎಲ್ಲಾ ಕಡೆಯೂ ನಿಮ್ಮ ಬಣ್ಣ ಬಯಲಾಗಿದೆ. ಪ್ರಧಾನಿ ಮೋದಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಮಂಡ್ಯದಲ್ಲಿ ರಂಗೇರಿದ ಚುನಾವಣಾ ಅಖಾಡ. ಇವತ್ತು ಇಡೀ ದಿನ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ. ಸ್ಟಾರ್ ಚಂದ್ರು ಗೆಲ್ಲಿಸುವಂತೆ ಮನವಿ ಮಾಡಲಿರೋ ದರ್ಶನ್. ಮಂಡ್ಯದಲ್ಲಿಂದು ದಳಪತಿಗಳಿಂದಲೂ ಭರ್ಜರಿ ಮತಬೇಟೆ. ರೋಡ್ ಶೋ ಮೂಲಕ ಮತಯಾಚಿಸಲಿರೋ ಎಚ್ಡಿಕೆ. ಮಾಜಿ ಸಿಎಂಗೆ ಸಾಥ್ ಕೊಡಲಿದ್ದಾರೆ ಮೈತ್ರಿ ನಾಯಕರು. ಕಲಬುರಗಿಗೆ ಇವತ್ತು ಆಗಮಿಸಲಿದೆ ಪ್ರಜಾಧ್ವನಿ ಯಾತ್ರೆ. ಅಫ್ಜಲ್ಪುರ ಪಟ್ಟಣದಲ್ಲಿ ಬೃಹತ್ ಸಮಾವೇಶ. ಖರ್ಗೆ ಸಿದ್ದರಾಮಯ್ಯ ಭಾಗಿ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರ ಮತಬೇಟೆ. ಪ್ರಚಾರದ ಕೊನೆಯ ದಿನ ಮೊಮ್ಮಗನ ಪರ ಅಖಾಡಕ್ಕೆ ದೇವೇಗೌಡ. ಹಾಸನದಲ್ಲಿಂದು ಮಾಜಿ ಪ್ರಧಾನಿಗಳ ಮತಬೇಟೆ. ಹೊಳೆನರಸೀಪುರ ಆಲೂರು ಭಾಗದಲ್ಲಿ ರೋಡ್ ಶೋ ಮೂಲಕ ಪ್ರಜ್ವಲ್ ಪರ ಮತಯಾಚನೆ. ಮೊದಲ ಹಂತದ ಬಳಿಕ ರಂಗೇರಲಿರೋ 2ನೇ ಹಂತದ ಎಲೆಕ್ಷನ್. ಗಣಿ ಜಿಲ್ಲೆ ಬಳ್ಳಾರಿಗೆ ಬರಲಿದ್ದಾರೆ ರಾಹುಲ್ ಗಾಂಧಿ. ಏಪ್ರಿಲ್ 26ಕ್ಕೆ ಬರಲಿದ್ದಾರೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಮಾಹಿತಿ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಕೆಪಿ ನಂಜುಂಡಿ. ಮೊದಲವರು ಕಾಂಗ್ರೆಸ್ನಲ್ಲೇ ಇದ್ರು. ನಾಯಕರನ್ನ ಪಾರ್ಟಿಗೆ ಆಹ್ವಾನಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನವರು ತುಷ್ಟೀಕರಣದ ಪರಾಕಾಷ್ಠೆ ತಲುಪಿದ್ದಾರೆ. ಮಾವೋವಾದಿ ಮನಸ್ಥಿತಿ ಇಟ್ಕೊಂಡು ಎಲ್ಲರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಭಾಷಣ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿ. ಭಾರತದಲ್ಲಿ ವ್ಯಕ್ತಿ ಸತ್ತರೆ ಆತನ ಆಸ್ತಿ ಎಲ್ಲ ಮಕ್ಕಳಿಗೆ ಹೋಗುತ್ತೆ.
ಅಮೆರಿಕದಲ್ಲಿರೋ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯಂತೆ ಇಲ್ಲೂ ಚರ್ಚೆಯಾಗಬೇಕು. ರಾಹುಲ್ ಗಾಂಧಿ ಆಪ್ತ ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಹೊಸ ವಿವಾದ. ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ನಮಗಾದ ತೊಂದರೆ ಹೇಳಿದ್ದೀವಿ, ಎಲೆಕ್ಷನ್ ಬಳಿಕ ಕ್ರಮದ ಬಗ್ಗೆ ಹೇಳಿದ್ದಾರೆ. ಬೆಂಗಳೂರು ಪೊಲೀಸರು ಆರೋಪಿಗಳನ್ನು ಗುರುತಿಸಿದ್ದು ಕ್ರಮದ ಭರವಸೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹರ್ಷಿಕಾ ಭುವನ್ ಮಾಹಿತಿ. $5,000 ಸಂಬಳ ಜಾಸ್ತಿ ಮಾಡದ್ದಕ್ಕೆ ಸಿಟ್ಟು. ಮಾಲೀಕರ ಮನೆಯಲ್ಲಿ 50 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ ಅಡುಗೆ ಭಟ್ಟ. ಬೆಂಗಳೂರಿನಿಂದ ಪರಾರಿಯಾದವನು ಜ್ಯುವೆಲ್ಲರಿ ಸಮೇತ ವಿಶಾಖಪಟ್ಟಣಂನಲ್ಲಿ ಲಾಕ್. ಐತಿಹಾಸಿಕ ಬೆಂಗಳೂರು ಕರಗ ಸಂಪನ್ನ. ಚೈತ್ರ ಹುಣ್ಣಿಮೆಯಂದು ಅದ್ದೂರಿಯಾಗಿ ನೆರವೇರಿದ ಉತ್ಸವ. ಗತ ವೈಭವವನ್ನ ಕಣ್ತುಂಬಿಸಿಕೊಂಡ ಭಕ್ತ ಸಾಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.